ಇನ್ನು ಸಿಎಂ ಮಾತು ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಎಲ್ಲೂ ಹೇಳಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ. 2028ರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಆದ ಮೇಲೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಮಾನ್ಯ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳ ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಇದಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ. ಅವರು ನಾವು ಭೇಟಿ ಮಾಡಲೇಬೇಕಾಗ್ತದೆ. ಅವ್ರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋದಾಗ್ತದೆ? ನಾವು ಪವರ್ ಶೇರಿಂಗ್ ವಿಚಾರ ಒಂದು ಚರ್ಚೆ ನಡೀತಾ ಇತ್ತಲ್ಲ ಸರ್. ಈಗ ಅಕಸ್ಮಾತ್ ಅದು ನನಗೆ ಕೊಟ್ಟು ಮಾತಿನಂತೆ ನನಗೆ ಬದಲಾವಣೆ ಆಗ್ಬೇಕು ಅನ್ನೋ ಪಟ್ಟನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಿಡಿದಿರುವಂತದ್ದು. ಡಿ ಕೆ ಶಿವಕುಮಾರ್ ಎಂದು ಹೇಳಿಲ್ಲ. ಅವರು ನನ್ನ ಮಾತು ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಎಂದು ಅವ್ರು ಯಾವತ್ತೂ ಹೇಳಿಲ್ಲ. ನನ್ನ ಮಾತು ನಿನ್ನೆ ಏನ್ ಅಂದಿದ್ದಾರೆ? ಇಲ್ಲ, ಯಾರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರು ಎಲ್ಲೂ ಹೇಳಿಲ್ಲ. ಅದು ಆತರ ಏನು ಒಪ್ಪಂದ ಆಗ್ಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಹಂಗಿದ್ದಿದ್ರೆ ನಿನ್ನೆ ಏನಕ್ಕಂತ ಇದ್ರು? ಸಿದ್ದರಾಮಯ್ಯ ಹೇಳ್ತಾ ಇರೋದೇ ನಿಜ. ಅವರೇ 5 ವರ್ಷ ಆಗಿ ಮುಖ್ಯಮಂತ್ರಿ ಇರ್ತಾರೆ. ಅವರೇ ನಮ್ಮ ನಾಯಕರು. ಅವ್ರ ನೆತ್ತದಲ್ಲೇ ನಾವು 28 ಚುನಾವಣೆಗೆ ಹೋಗ್ತೀವಿ ಅಂತ ನಿನ್ನೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.